ಆಗಾಗ ನಮ್ಮನ್ನು ಹೆದರಿಸುತ್ತಿರುವ ಗುಟ್ಕಾ ನಿಷೇಧ ಗುಮ್ಮ ಮತ್ತೆ ಸುಮ್ಮನಾಯ್ತಾ? ಹೀಗೊಂದು ಚಿಂತನೆ ನಡೆದಿದೆ. ಇದೊಂದು ಬರಹ. ಗುಟ್ಕಾ ನಿಷೇಧ ಗುಮ್ಮ ಮತ್ತೆ ಸುಮ್ಮನಾಯ್ತಾ? ಅಡಿಕೆ ತೋಟ ಹೆಚ್ಚಾಗಿದ್ದೇ ಈ ಆತಂಕಕ್ಕೆ ಕಾರಣ. ಅತಿ ಹೆಚ್ಚು ಅಡಿಕೆ ಬೆಳೆಯುವ ಪ್ರದೇಶದಲ್ಲಿ ಇಳುವರಿ ಕುಸಿತ, ಕರಾವಳಿಯಲ್ಲಿ ಉತ್ಪಾದನೆ ಕಡಿಮೆ, ಚಿಕ್ಕಮಗಳೂರು ಸ್ವಲ್ಪ ಹೆಚ್ಚು, ಹೊರ ಜಿಲ್ಲೆ ಹೊರ ರಾಜ್ಯದಲ್ಲಿ ಈಗ ಅಡಿಕೆ ಕ್ರೇಜ್. ರಾಜ್ಯ ಸರ್ಕಾರ ಗುಟಕಾ ಬ್ಯಾನ್ ಮಾಡಿರುವ ಕುರಿತು ಚರ್ಚೆ ನಿಂತಿಲ್ಲ. ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಸ್ಪಷ್ಟತೆ ನೀಡಿಲ್ಲ. ಆದರೆ ಅಡಿಕೆ ಬೆಳೆಗಾರರು ಇನ್ನೂ ಗೊಂದಲದಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ ಹಾಗೂ ದೇಶದ ಹೈಕೋರ್ಟ್ಗಳು ಇದುವರೆಗೆ ಗುಟಕಾವನ್ನು 12ಕ್ಕೂ ಹೆಚ್ಚು ಬಾರಿ ನಿಷೇಧ ಮಾಡಿ ಆದೇಶ ಹೊರಡಿಸಿವೆ. ಆದರೆ ಆ ಬಳಿಕ ಮತ್ತೆ ಅದು ತಣ್ಣಗಾಗಿದೆ. ಆಗಾಗ ದೇಶದ ಬಹುತೇಕ ರಾಜ್ಯಗಳು ಆಗಾಗ ನಿಷೇಧ ಹೇರಿ ಆದೇಶ ಹೊರಡಿಸುತ್ತಲೇ ಇರುತ್ತವೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಆದೇಶ ಹೊರಬಿದ್ದ ಹೊತ್ತಲ್ಲೇ ನೆರೆಯ ಮಹಾರಾಷ್ಟ್ರದಲ್ಲಿ ಅಲ್ಲಿನ BJP ಸರ್ಕಾರ ಕೂಡ ಗುಟ್ಕಾ ಬ್ಯಾನ್ ಅನ್ನು 1 ವರ್ಷಕ್ಕೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ನಾಗಾಲ್ಯಾಂಡ್ನಲ್ಲಿಯೂ ನಿಷೇಧದ ಆದೇಶ ಹೊರಬಿದ್ದಿದೆ. ತೋಟ ಹೆಚ್ಚಾಗಿದ್ದೇ ಈ ಆತಂಕಕ್ಕೆ ಕಾರಣ. ಲೋಕಸಭೆಯಲ್ಲಿ ಶಿವಮೊಗ್ಗದ ಸಂಸದರಾದ BY ರಾಘವೇಂದ್ರ ಅವರು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ನೀಡಿದ ಉತ್ತರ ನಿಜಕ್ಕೂ ಆತಂಕಕಾರಿಯಾದುದು. ಭಾರತದಲ್ಲಿ ಕಳೆದ 5 ವರ್ಷಗಳಲ್ಲಿ ಅಡಿಕೆ ಕೃಷಿ ಮಾಡುವ ವಿಸ್ತೀರ್ಣದಲ್ಲಿ ಸುಮಾರು 30% ಹೆಚ್ಚಳ ಕಂಡುಬಂದಿದೆ. ಆದಾಗ್ಯೂ ಒಟ್ಟು ಉತ್ಪಾದನೆ ಮತ್ತು ಉತ್ಪಾದಕತೆ ಗಮನಾರ್ಹವಾಗಿ ಕುಸಿದಿದೆ. ದೇಶದ ಒಟ್ಟು ವಿಸ್ತೀರ್ಣದ 71.56% 798 ಲಕ್ಷ ಹೆಕ್ಟೇರ್ ಮತ್ತು ಒಟ್ಟು ಉತ್ಪಾದನೆಯ 75.47% ಅಂದರೆ 11.32 ಲಕ್ಷ ಟನ್ ಪಾಲನ್ನು ಹೊಂದಿರುವ ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಲ್ಲಿ ವಿಸ್ತೀರ್ಣದಲ್ಲಿ 32.42% ಹೆಚ್ಚಳವಾಗಿದೆ. ಆದರೆ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ಕ್ರಮವಾಗಿ 16% ಮತ್ತು 36.60% ಕುಸಿತವಾಗಿದೆ. ರಾಜ್ಯದಲ್ಲಿ ಶಿವಮೊಗ್ಗ ನಂಬರ್ 1. ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ಪಾದಕತೆಯು 1 ಹೆಕ್ಟೇರ್ ತೋಟದಲ್ಲಿ ಕಳೆದ 5 ವರ್ಷಗಳಲ್ಲಿ ಅಂದರೆ 2021-22 ಸಾಲಿಗಿಂತ 25-26 ಸಾಲಿನಲ್ಲಿ 1.016 ಮೆಟ್ರಿಕ್ ಟನ್ನಷ್ಟು ಕಡಿಮೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ಪಾದನೆಯು 2.37 ಲಕ್ಷ ಟನ್ನಿಂದ 1.49 ಲಕ್ಷ ಟನ್ವರೆಗೆ ಕುಸಿದಿದೆ, ಅಂದರೆ 88,000 ಟನ್ ಕುಸಿತ. ಕರಾವಳಿಯಲ್ಲಿ ಉತ್ಪಾದನೆ ಕಡಿಮೆ, ಚಿಕ್ಕಮಗಳೂರು ಹೆಚ್ಚು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ಪಾದನೆಯು 21-22 ಸಾಲಿನಲ್ಲಿ 2.74 ಲಕ್ಷ ಟನ್ಗಳಿಂದ 25-26ರಲ್ಲಿ 1.41 ಲಕ್ಷ ಟನ್ಗೆ ಇಳಿಕೆಯಾಗಿದೆ, 1.33 ಲಕ್ಷ ಟನ್ ಕುಸಿತ. ತುಮಕೂರು ಜಿಲ್ಲೆಯಲ್ಲಿ ಉತ್ಪಾದನೆಯು 1.60 ಲಕ್ಷ ಟನ್ನಿಂದ 1.17 ಲಕ್ಷ ಟನ್ವರೆಗೆ ಕುಸಿದಿದೆ, ಅಂದರೆ 43,000 ಟನ್ ಕುಸಿತ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾತ್ರ ಹೆಚ್ಚಾಗಿದೆ. ರಾಜ್ಯದ ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆಯುವ ಪ್ರದೇಶಗಳಲ್ಲಿ ಉತ್ಪಾದನೆಯಲ್ಲಿ ಕುಸಿತ ಕಂಡುಬಂದಿದೆ ಮತ್ತು ಹೊಸದಾಗಿ ಸೇರ್ಪಡೆಯಾದ ಸಾಂಪ್ರದಾಯಿಕವಲ್ಲದ ಪ್ರದೇಶಗಳಲ್ಲಿ ಉತ್ಪಾದನೆ ಹೆಚ್ಚಾಗಿದೆ. ಅಡಿಕೆ ಉತ್ಪಾದನೆಯು 1 ಹೆಕ್ಟೇರ್ ತೋಟದಲ್ಲಿ 2021-22ರಲ್ಲಿ 16.66 ಲಕ್ಷ ಟನ್ ಇದ್ದಿದ್ದು 2025-26ರಲ್ಲಿ 15.29 ಲಕ್ಷ ಟನ್ಗೆ ಕುಸಿದಿದೆ ಮತ್ತು ಉತ್ಪಾದಕತೆಯು ಹೆಕ್ಟೇರಿಗೆ 1.96 ಟನ್ನಿಂದ 1.38 ಟನ್ಗೆ ಕುಸಿದಿದೆ. ಹೊರ ಜಿಲ್ಲೆ ಹೊರ ರಾಜ್ಯದಲ್ಲಿ ಈಗ ಅಡಿಕೆ ಕ್ರೇಜ್. ಅಡಿಕೆ ಕೃಷಿಯ ಒಟ್ಟು ವಿಸ್ತೀರ್ಣವು 2021-22ರಲ್ಲಿ 8.49 ಲಕ್ಷ ಹೆಕ್ಟೇರ್ಗಳಿಂದ 25-26ರಲ್ಲಿ 11.6 ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದ್ದು 2.56 ಲಕ್ಷ ಹೆಕ್ಟೇರ್ ಹೆಚ್ಚಳವಾಗಿದೆ. ದಕ್ಷಿಣ ಭಾರತದ ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಹಾಗೂ ಈಶಾನ್ಯ ಭಾರತದ ಮೇಘಾಲಯ ಮತ್ತು ನಾಗಾಲ್ಯಾಂಡ್ಗಳಂತಹ ಸಾಂಪ್ರದಾಯಿಕವಲ್ಲದ ಅಡಿಕೆ ಬೆಳೆಯುವ ರಾಜ್ಯಗಳು ಕಳೆದ 5 ವರ್ಷಗಳಲ್ಲಿ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ದಾಖಲಿಸಿವೆ. ಸಾಂಪ್ರದಾಯಿಕವಲ್ಲದ ಪ್ರದೇಶಗಳಲ್ಲಿ ಅಡಿಕೆ ಕೃಷಿ ಪ್ರದೇಶ ಹೆಚ್ಚಾಗುತ್ತಿದೆ. ಕಳೆದ 5 ವರ್ಷಗಳಲ್ಲಿ ಮೇಘಾಲಯದಲ್ಲಿ ಕೃಷಿ ವಿಸ್ತೀರ್ಣದ ಶೇಕಡಾವಾರು ಬೆಳವಣಿಗೆಯು
ತೀವ್ರವಾಗಿತ್ತು, 95.15%. ನಂತರದ ಸ್ಥಾನಗಳಲ್ಲಿ ನಾಗಾಲ್ಯಾಂಡ್ 177.14%, ಆಂಧ್ರ ಪ್ರದೇಶ 171.17% ಮತ್ತು ತಮಿಳುನಾಡು 92.25% ಇವೆ. ಏನೇ ಇರಲಿ, ಅಡಿಕೆ ಬೆಳೆ ಬಗ್ಗೆ ಇನ್ನಷ್ಟು ಸಂಶೋಧನೆ ಆಗಬೇಕು, ಪರ್ಯಾಯ ಬಳಕೆ ಆಗಬೇಕು. ಅಡಿಕೆ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಂದ ಮಾತ್ರಕ್ಕೆ ಗುಟುಕ ಮಾತ್ರ ಬಳಕೆ ಆಗಬಾರದು. ಈ ಬಗ್ಗೆ ಎರಡು ಸರ್ಕಾರಗಳು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಆಗ ರೈತರ ಬದುಕು ಉಳಿಯುತ್ತೆ ಅಷ್ಟೆ. ಈ ವಿಡಿಯೋದಲ್ಲಿರುವ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.